ದೇಶದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಕರ್ನಾಟಕ ರಾಜ್ಯದ ಸೂಫಿ ಸಂತರ ಸಂಘದ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಹಮದ್ ರಜಾಸ್ ಹಜ್ ಕಾಜಿ ಇವರನ್ನು ಮೊದಲು ಮಾಡಿಕೊಂಡು ಎಲ್ಲ ಸೂಫಿ ಸಂತರಲ್ಲಿ ಶರಣೆಂದು ಎಲ್ಲ ಅಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಇಂದು ನಾವು ಚುನಾವಣಾ ಪ್ರಚಾರಾರ್ಥವಾಗಿ ಅಲ್ಲಲ್ಲೇ ಸಂಘಟನೆಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಮನೆಗೆ ಬಂದಿದ್ದೇವೆ. ನಮ್ಮನ್ನು ಬಹಳ ಪ್ರೇಮದಿಂದ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ. ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ. ನಮ್ಮ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತಾ ಸಮನ್ವಯದ ಪೀಠವಾಗಿರೋದ್ರಿಂದ ಬಹುಶಃ ನಮ್ಮ ಮಠದಲ್ಲಿ ಮುಸ್ಲಿಮರು ಬರೋದು, ನಾವು ಮುಸ್ಲಿಮರ ಮನೆಗೆ ಹೋಗೋದು ಅದ್ರ ಬಹಳ ವಿಶೇಷತೆ ಏನಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ನಮ್ಮ ಪರಂಪರೆನೇ ಅದೇ ಆಗಿರೋದ್ರಿಂದ ಅದರಲ್ಲಿ ಬಹಳ ವಿಶೇಷತೆ ಅಂತ ನನಗೆ ಅನಿಸೋದಿಲ್ಲ. ಒಟ್ಟಾರೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮುಸ್ಲಿಮರನ್ನು ಹಿಡ್ಕೊಂಡು ಬ್ರಾಹ್ಮಣರನ್ನು ಹಿಡ್ಕೊಂಡು ಎಲ್ಲ ಜಾತಿಯವರು ಒಂದಾಗ್ತಾ ಇರತಕ್ಕಂಥದ್ದು ಅದು ಇಡೀ ದೇಶಕ್ಕೆ ಧಾರವಾಡ ಜಿಲ್ಲೆ ಕೊಡುವ ಬಹುದೊಡ್ಡ ಆದರ್ಶದ ಕೊಡುಗೆ ಆಗ್ತಾ ಇದೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಬಹುಶಃ ಜಾತಿಗಳು ಮತಿಸಿದರೆ ಅದೇನಾಗ್ತದೆ ಅಂತಂದ್ರೆ ದೇಶ ನಾಶ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಒಂದಾಗಿ ಹೋಗ್ತಕ್ಕಂತಹ ಅನಿವಾರ್ಯತೆ ಇವತ್ತಿನ ದಿವಸ ಇರೋದ್ರಿಂದ ಇವರೆಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಖುಷಿಯಾಗಿದೆ ಮತ್ತು ಆನೆ ಬಲ ಬಂದಂಗಾಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ. ರಾಜ್ಯ ಅಧ್ಯಕ್ಷರನ್ನ ಹಿಡ್ಕೊಂಡು ಎಲ್ಲ ಸೂಫಿ ಸಂತರಿಗೆ ನಾನು ಅಭಿನಂದಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಗುರುಗಳೇ, ನಾಳೆ ನಾಮಪತ್ರ ಸಲ್ಲಿಸ್ತಾ ಬಂದಿದ್ರಿ, ಎಷ್ಟೊತ್ತಿಗೆ ಸಲ್ಲಿಸ್ತೀರಿ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ ಗುರುಗಳು ನಾಳೆಗೆ? ಅದು ನಂದು ವೈಯಕ್ತಿಕ ಸುದ್ದಿಗೋಷ್ಠಿ ಆಗಿರ್ತದೆ. ಇದಕ್ಕೇನು ನಿರ್ಣಯ ತೆಗೆದುಕೊಂಡಿದ್ದೇವೆ ಇದು ಇಷ್ಟಕ್ಕೆ ಸಾಕು. ಅದರ ನಂತರದಲ್ಲಿ ಆ ವಿಚಾರಕ್ಕೆ ನಾನು ಬರ್ತೇನೆ. ಇದು ಒಂದೇ ಮೀಟಿಂಗ್ ಸಕ್ಸಸ್ ಆಗಿದೆ ಅಂತಲ್ಲ, ಇಲೆಕ್ಷನ್ನೇ ಸಕ್ಸಸ್ ಆಗಿದೆ. ಒಟ್ಟಾರೆ ನಮ್ಮ ಚುನಾವಣೆ ಸಕ್ಸಸ್ ಆಗಿದೆ. ಈಗ ಮುಸ್ಲಿಂ ಧರ್ಮಗಳನ್ನು ಭೇಟಿ ಆಗಿದೆ, ಅದೇ ತರ ಈಗೇನು ಮಠಾಧೀಶರಿಗೂ ಬೇರೆ ಬೇರೆದವ್ರಿಗೆ ಏನಾದ್ರು ಭೇಟಿ ಮಠಾಧೀಶರನ್ನೆಲ್ಲ ಭೇಟಿಯಾಗಿ ಮುಗಿದಿದೆ. ಉಳಿದ ಮಠಾಧೀಶರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಈಗ ಮುಸ್ಲಿಂ ಆದಿಗಳ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರನ್ನ ಭೇಟಿ ಆಗ್ತೀವಿ. ಎಲ್ಲಾ ಸಮಾಜಗಳ ಪ್ರಮುಖರನ್ನು ಸಂಪರ್ಕ ಮಾಡ್ತಾ ಇದ್ದೀವಿ. ಕೆಲವರನ್ನ ಫೋನ್ನಲ್ಲಿ, ಕೆಲವರನ್ನ ಪ್ರತ್ಯಕ್ಷ ಕರೆಸಿಕೊಂಡು, ಕೆಲವರ ಹತ್ತಿರ ನಾವೇ ಹೋಗಿ ಸಂಪರ್ಕವನ್ನ ಮಾಡ್ತಾ ಇದ್ದೇವೆ. ಈಗ ನೋಡಿ, ಇದು ನನ್ನ ಚುನಾವಣೆ ಅಲ್ಲ. ಬಹಳ ಸ್ಪಷ್ಟವಾಗಿ ಮಾಧ್ಯಮದವರಿಗೆ ನಾನು ಹೇಳ್ತಾ ಇರೋದು, ಇದು ನನ್ನ ಚುನಾವಣೆ ಅಲ್ಲ, ಧಾರವಾಡ ಜಿಲ್ಲೆಯ ಮತದಾರರ ಚುನಾವಣೆ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಮತದಾರ ನಾ ಮಾಡುವ ಕೆಲಸವನ್ನ ಮಾಡ್ತಾ ಇರುವಾಗ ನಂದೆಷ್ಟಿದೆ ಅಷ್ಟನ್ನ ಮಾತ್ರ ನಾ ಮಾಡ್ತೇನೆ. ಮನಿ ಹುಡುಕ್ತಾ ಇದ್ದೀವಿ. ಬಹುಶಃ ಈಗ ಒಂದು 2-3 ನೋಡಿದ್ದೇವೆ. ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮನೆ ನಿರ್ಧಾರ ಆಗ್ಬೋದು. ಆ ಮನೆ ಸಾರ್ವಜನಿಕರು ಬಂದು ಭೇಟಿ ಆಗಲಿಕ್ಕೆ ಅನ್ನುವಂತಹದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಅಥವಾ ನಾಳೆ ನಾವು ಒಂದು ಮನೆಯನ್ನ ನಿರ್ದಿಷ್ಟಗೊಳಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.